ಆ ಹುಡುಗಿನ ನೋಡಿದ ತಕ್ಷಣ ಅಮೋಘ್ ಅವಳ ಮುಖ ತುಂಬಾ ಫೆಮಿಲಿಯರ್ ಅಂತ ಅನ್ಸಕ್ ಶುರುವಾಯ್ತು. ಸೊ ಅವನು ಮತ್ತೆ ಹಿಂತಿರುಗಿ ಅವಳ ಮುಖ ನೋಡ್ದ. ಅದನ್ನ ಅಬ್ಸರ್ವ್ ಮಾಡಿದ ಪ್ರೀತಮ್ ಇರಿಟೇಟ್ ಆಗಿ, ಏ ಅಮೋಘ್, ಏನ್ ನೋಡ್ತಾ ಇದೀಯ ಆಗಿಂದ? ನಾನು ಹೇಳಿದ್ ಕೇಳಿಸ್ಲಿಲ್ವಾ? ಇಲ್ಲಿಂದ ಎದ್ದೋಗಿ ಬೇರೆ ಸೀಟಲ್ಲಿ ಕೂತ್ಕೋ, ಇಲ್ಲಿ ಮೇಘ ಯಜುರ್ವೇದಿ ಕೂರ್ತಾಳೆ ಅಂತ ಹೇಳ್ದ. ಅದಾಗ್ಲೇ ಅಲ್ಲಿ ಸಾಕಷ್ಟು ಜನ ಇವ್ರ ಮಾತು ಕೇಳೋಕೆ ಅಂತ ಸೇರಿದ್ರು. ಲೀಲಾ ಕೂಡ ಪ್ರೀತಮ್ ಇದೆಲ್ಲ ಬೇಕಂತಲೇ ಮಾಡ್ತಾ ಇದ್ದಾನೆ ಅಂತ ಅರ್ಥ ಮಾಡ್ಕೊಂಡಿದ್ರು. ಅವನಿಗೆ ಲೀಲಾ ಈ ಡೀಲ್ ಕ್ರ್ಯಾಕ್ ಮಾಡಿದ್ದು ಇನ್ನೂ ಸಹಿಸ್ಕೊಳಕ್ ಆಗ್ತಾ ಇರ್ಲಿಲ್ಲ. ಹಾಗಾಗಿ ಎಲ್ಲೋ ಒಂದ್ ಕಡೆ ಕೂತ್ಕೊಂಡಿದ್ ಮೇಘ್ನಾನ ಕರ್ಕೊಂಡ್ ಬಂದು ಅವಳನ್ನ ಇಲ್ಲೇ ಕೂರಿಸ್ಬೇಕು ಅಂತ ಹಠ ಮಾಡ್ತಾ ಇದ್ದ. ಆದ್ರೂ ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡಕ್ಕೆ ಇಷ್ಟವಿಲ್ಲದ ಲೀಲಾ ಅಮೋಘ್ ಹತ್ರ ಬಂದು, ಅಮೋಘ್ ಪ್ಲೀಸ್ ಸುಮ್ಮನೆ ರಾಧಾ ಅಂತ ಬೇಡ, ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ದಾರೆ, ಪ್ಲೇಸ್ ಚೇಂಜ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ಲು. ಲೀಲಾ ಹಾಗೆ ಹೇಳಿದ್ದೆ ಅಷ್ಟೊತ್ತು ಅಲ್ಲೇ ಕೂತ್ಕೊಂಡಿದ್ದ ಅಮೋಘ್, ಸರಿ ನೀನ್ ಹೇಳ್ದಾಗೆ ಆಗ್ಲಿ ಅಂತ ಇಮಿಡಿಯೇಟ್ ಆಗಿ ಎದ್ದು ಬೇರೆ ಕಡೆ ಕೂತ್ಕೊಂಡ. ಅಮೋಘ್ ಇನ್ನೊಂದ್ ಕಡೆ ಹೋಗಿದ್ದೆ ಮೇಘ ಆ ಪ್ಲೇಸಿಗೆ ಬಂದು ಕೂತ್ಕೊಂಡ್ಲು. ಕೂತ್ಕೋಬೇಕಾದ್ರೆ ಅವಳ ಕಣ್ಣಿಗೆ ಲೀಲಾ ಹಾಕೊಂಡ್ ಬಂದಿದ್ದ ಡ್ರೀಮ್ ಲವರ್ ನೆಕ್ಲೆಸ್ ಕಾಣಿಸ್ತು. ಮೇಘಾಗೆ ಅದನ್ನ ಲೀಲಾ ಕೂತ್ಕೆಯಲ್ಲಿ ನೋಡಿ ನಂಬಕ್ಕೆ ಆಗ್ಲಿಲ್ಲ. ಯಾಕಂದ್ರೆ ಮೇಘಾ ಫ್ಯಾಮಿಲಿ ತುಂಬಾ ಟೈಮಿಂದ ಜ್ಯುವೆಲರಿ ಬಿಸ್ನೆಸ್ ಮಾಡ್ತಾ ಬಂದಿತ್ತು. ಅವ್ರ ಹತ್ರ ಸಿಕ್ಕಾಪಟ್ಟೆ ಆಸ್ತಿನೂ ಇದ್ದಿದ್ರಿಂದ ದೇಶದ ಅತ್ಯಂತ ದೊಡ್ಡ ಶ್ರೀಮಂತರಲ್ಲಿ ಮೇಘಾ ಫ್ಯಾಮಿಲಿ ಕೂಡ ಒಂದಾಗಿತ್ತು. ಇಷ್ಟೊಂದು ಆಸ್ತಿ ಇದ್ದು ಜ್ಯುವೆಲರಿ ಬಿಸ್ನೆಸ್ ಅಲ್ಲೇ ಇದ್ರೂ ಕೂಡ ಮೇಘಾಗೆ ಇದುವರೆಗೂ ಆ ಡ್ರೀಮ್ ಲವರ್ ನೆಕ್ಲೆಸ್ ಪರ್ಚೇಸ್ ಮಾಡಕ್ ಮಾತ್ರ ಸಾಧ್ಯ ಆಗಿರ್ಲಿಲ್ಲ. ಸೊ ಅಂಥ ರೇರ್ ನೆಕ್ಲೆಸ್ ಈಗ ಲೀಲಾ ಕುತ್ತಿಗೆಯಲ್ಲಿ ನೋಡಿ ಅವಳಿಗೆ ನ್ಯಾಚುರಲ್ ಆಗಿ ಆಶ್ಚರ್ಯ ಆಯ್ತು. ತುಂಬಾ ಟೈಮಿಂದ ಮೇಘಾ ಹಾಗೆ ತನ್ನನ್ನೇ ನೋಡ್ತಾ ಇರೋದನ್ನ ಲೀಲಾ ಕೂಡ ಅಬ್ಸರ್ವ್ ಮಾಡಿದ್ಲು. ಅವಳಿಗೆ ಅದರಿಂದ ಸಿಕ್ಕಾಪಟ್ಟೆ ಅನ್ಕಂಫರ್ಟಬಲ್ ಫೀಲ್ ಆಗಿತ್ತು. ಹಾಗಾಗಿ ಲೀಲಾ ಡೈರೆಕ್ಟ್ ಆಗಿ, ಐ ಆಮ್ ಸಾರಿ ಮಿಸ್ ಯಜುರ್ವೇದಿ, ಆದರೆ ನೀವ್ಯಾಕಾಗ್ಲಿಂದ ನನ್ನನ್ನು ಹಾಗೆ ಸ್ಟೇರ್ ಮಾಡ್ತಿದ್ದೀರಾ? ನನಗೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ, ನನಗೆ ಇದರಿಂದ ಅನ್ಕಂಫರ್ಟಬಲ್ ಆಗ್ತಾ ಇದೆ ಅಂತ ಹೇಳಿದ್ಲು. ಅದನ್ನು ಕೇಳಿದ ಮೇಘ, ಓ ಸಾರಿ, ಆ್ಯಕ್ಚುಲಿ ನಾನು ನೋಡ್ತಾ ಇದ್ದಿದ್ದು ನಿಮ್ಮನ್ನಲ್ಲ, ನಿಮ್ಮ ಕುತ್ತಿಗೆಯಲ್ಲಿರೋ ಡ್ರೀಮ್ ಲವರ್ ನೆಕ್ಲೆಸ್ನ. ನನಗೆ ಈ ನೆಕ್ಲೆಸ್ ತುಂಬ ಇಷ್ಟ, ಇದನ್ನ ತಗೋಬೇಕು ಅಂತ ಸಿಕ್ಕಾಪಟ್ಟೆ ಟ್ರೈ ಮಾಡಿದ್ದೀನಿ, ಬಟ್ ಇಲ್ಲಿ ತನಕ ಆಗಲಿಲ್ಲ. ಆ್ಯಂಡ್ ನನಗಿರೋ ಪ್ರೊಫೆಷನಲ್ ಎಕ್ಸ್ಪೀರಿಯನ್ಸಿಂದ ಹೇಳ್ತಾ ಇದ್ದೀನಿ, ಇದು ಪಕ್ಕಾ ರಿಯಲ್ ನೆಕ್ಲೆಸ್, ಅದಕ್ಕೆ ಆಗ್ಲಿಂದ ನೋಡ್ತಾ ಇದ್ದೆ. ಎಲ್ಲಿಂದ ತಗೊಂಡ್ರಿ ನೀವು ಇದನ್ನ ಅಂತ ಕೇಳಿದ್ಲು. ಅದಕ್ಕೆ ಲೀಲಾ, ಈ ನೆಕ್ಲೆಸ್ ನನಗೆ ನನ್ನ ಫ್ರೆಂಡ್ ಒಬ್ರು ಗಿಫ್ಟ್ ಕೊಟ್ಟಿದ್ದು ಅಂತ ಹೇಳಿದ್ಲು. ಅದನ್ನ ಕೇಳಿದ ಮೇಘ, ನೈಸ್, ಹಾಗೆ ನನಗೊಂದು ಫೇವರ್ ಮಾಡ್ತೀರಾ? ನಿಮ್ಮ ಫ್ರೆಂಡ್ ಹತ್ರ ನನಗೂ ಇಂಥದ್ದೊಂದು ನೆಕ್ಲೆಸ್ ಆರ್ಡರ್ ಮಾಡಕ್ಕೆ ಹೇಳ್ತೀರಾ ಅಂತ ಕೇಳಿದ್ಲು. ಮೇಘ ಪ್ರಶ್ನೆಗೆ ಲೀಲಾಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಅವಳು ಸೈಲೆಂಟ್ ಆಗಿ ಕೂತಿರೋದನ್ನ ನೋಡಿದ ಮೇಘ ಅರ್ಥ ಮಾಡ್ಕೊಂಡವಳು ಹಾಗೆ, ಓ ತಪ್ಪು ತಿಳ್ಕೊಬೇಡಿ, ನಾನೇನು ನಿಮ್ಮ ಫ್ರೆಂಡ್ ಹತ್ರ ನನಗೂ ಗಿಫ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲ, ನಾನು ಅವ್ರಿಗೆ ಡಬಲ್ ಪ್ರೈಸ್ ಕೊಡ್ತೀನಿ, ಅವರು ಜಸ್ಟ್ ಇನ್ನೊಂದು ಪೀಸ್ ಆರ್ಡರ್ ಮಾಡಿದ್ರೆ ಸಾಕು ಅಂತ ಹೇಳಿದ್ಲು. ಮೇಘ ಮಾತು ಕೇಳಿ ಅಲ್ಲಿರೋರು ಎಲ್ರಿಗೂ ಶಾಕ್ ಆಯ್ತು. ಓ ಶ್ಯೂರ್, 1 ಮಿನಿಟ್ ಅಂತ ಹೇಳ್ತಾ ತನ್ನ ಪರ್ಸಿಂದ ಮೊಬೈಲ್ ತೆಗೆದು ಬಾಲಾಗೆ ಕಾಲ್ ಮಾಡಿ ಫೋನನ್ನ ಸ್ಪೀಕರ್ಗೆ ಹಾಕಿದ್ಲು. ಲೀಲಾ ಬಾಲಾಗೆ ಕಾಲ್ ಮಾಡಿರೋದನ್ನ ನೋಡಿದ ಸರೋಜಾಗೆ ಈ ನೆಕ್ಲೆಸ್ ಅವನೇ ಕೊಟ್ಟಿದ್ದು ಅಂತ ಗೊತ್ತಾಗಿ ಟೆನ್ಷನ್ ಆಯ್ತು. ಅವರು ಇನ್ಮೇಲೆ ಇದೇ ವಿಷಯಕ್ಕೆ ಮಗಳು ಅಳಿಯ ಇಬ್ರು ಜಗಳಾಡಿದ್ರೆ ಅಂತ ವರಿಡ್ ಲುಕ್ಕಲ್ಲಿ ಅಮೋಘ್ನ ಕಡೆ ನೋಡಿದ್ರು. ಆದರೆ ಅವನು ಮಾತ್ರ ಇದ್ಯಾವುದನ್ನು ತಲೆಗೆ ಹಾಕೊಳ್ಳದೆ ಆರಾಮಾಗಿ ಸ್ಮೈಲ್ ಮಾಡ್ತಾ ಕೂತ್ಕೊಂಡಿದ್ದ. ಅಮೋಘಂಗೆ ಆಲ್ರೆಡಿ ಲೀಲಾ ಯಾರು ಕಾಲ್ ಮಾಡ್ತಾ ಇರೋದು ಅಂತ ಗೊತ್ತಾಗಿತ್ತು. ಬಾಲಾ, ನಾನು ಶ್ರೀಲೀಲಾ ಮಾತಾಡ್ತಾ ಇದ್ದೀನಿ, ನಿಮಗೆ ಇನ್ನೊಂದು ಡ್ರೀಮ್ ಲವರ್ ನೆಕ್ಲೆಸ್ ಆರ್ಡರ್ ಮಾಡೋಕ್ಕಾಗತ್ತಾ ಪ್ಲೀಸ್ ಅಂತ ರಿಕ್ವೆಸ್ಟಿಂಗ್ ಟೋನಲ್ಲಿ ಕೇಳಿದ್ಲು. ಕಾಲ್ ಮಾಡಿರೋದು ಶ್ರೀಲೀಲಾ ಅಂತ ಗೊತ್ತಾಗಿದ್ದೆ ಬಾಲಾ ತನ್ನ ವಾಯ್ಸ್ ಸರಿ ಮಾಡಿಕೊಂಡು, ಓ ಶ್ರೀಲೀಲಾನಾ, ಐ ಆಮ್ ಸಾರಿ ಲೀಲಾ, ಸ್ವಲ್ಪ ಬ್ಯುಸಿ ಆಗಿದ್ದೆ, ಅದಕ್ಕೆ ಹೇಗೇಗೋ ಮಾತಾಡ್ಬಿಟ್ಟೆ. ಅಂದ ಹಾಗೆ ನೀನು ಆ ಫೇಕ್ ಡ್ರೀಮ್ ಲವರ್ ನೆಕ್ಲೆಸ್ ಬಗ್ಗೆ ಮಾತಾಡ್ತಿರೋದಾ ಅಂತ ಕೇಳ್ದ. ಬಾಲಾ ಬಾಯಿಂದ ಫೇಕ್ ಅಂತ ಕೇಳಿದ್ದೆ ಅಲ್ಲಿ ಕೂತಿದ್ ಲೀಲಾ ಮತ್ತೆ ಮೇಘ ಇಬ್ರಿಗೂ ಶಾಕ್ ಆಯ್ತು. ಅವರಿಬ್ರಿಗೂ ಆ ನೆಕ್ಲೆಸ್ ರಿಯಲ್ ಅಂತಾನೆ ಅನ್ನಿಸ್ತಾ ಇತ್ತು. ಆದ್ರೂ ಬಾಲಾ ಯಾಕೆ ಹೀಗೆ ಹೇಳ್ತಾ ಇದ್ದಾನೆ ಅಂತ ಅವರಿಬ್ರಿಗೂ ಗೊತ್ತಾಗ್ಲಿಲ್ಲ. ಲೀಲಾ ಸರ್ಪ್ರೈಸ್ಡ್ ಆಗಿ, ಏನೋ ಫೇಕಾ ಅಂತ ಕೇಳಿದ್ಲು. ಅದಕ್ಕೆ ಬಾಲಾ, ಹೂಲಿಲ್ಲ ಫೇಕೆ, ಅವತ್ತು ನಾನೇನು ಕೊಡಬೇಕು ಅಂತ ತಗೊಂಡ್ಬಂದಿದ್ದು ಫೇಕ್ ನೆಕ್ಲೆಸ್, ಅದಕ್ಕೆ ನಿನ್ ಗಂಡ ಅದನ್ನ ಎಸೆದ್ಬಿಟ್ಟಿದ್ದ, ಕೊನೆಗೆ ನಾನು ಅದನ್ನ ನನ್ನ ಜೊತೆನೆ ಮನೆಗೆ ತಗೊಂಡ್ಬಂದಿದ್ದೆ, ಅದ್ರ ಬಗ್ಗೆನೇ ಕೇಳ್ತಿರೋದ ನೀನು? ಅದೇ ಆಗಿದ್ರೆ ನಾನು ಈಗಲೇ ಸೆಂಡ್ ಮಾಡ್ತೀನಿ ಅಂತ ಕೇಳ್ದ. ಲೀಲಾಗೆ ಈಗ ಏನು ಹೇಳಬೇಕು ಅಂತಾನೆ ಅರ್ಥ ಆಗದೆ, ನೋನೋ ಬಾಲಾ, ಇಲ್ಲೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅನ್ಸುತ್ತೆ, ನಾನು ನಿಮಗೆ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡಿದ್ಲು. ನಂತರ ಅವಳು ಮೇಘ ಕಡೆ ತಿರುಗಿ, ಐ ಆಮ್ ಸಾರಿ ಮಿಸ್ ಯಜುರ್ವೇದಿ, ನನಗೆ ನಿಜವಾಗ್ಲೂ ಈ ನೆಕ್ಲೆಸ್ ಯಾರು ಗಿಫ್ಟ್ ಮಾಡಿದ್ದು ಅಂತಾನೆ ಗೊತ್ತಿಲ್ಲ ಅಂತ ಹೇಳಿ ತಲೆ ತಗ್ಸಿದ್ಲು. ಅದಕ್ಕೆ ಮೇಘ, ಇಟ್ಸ್ ಓಕೆ ಲೀಲಾ, ಮೇ ಬಿ ಆ ನೆಕ್ಲೆಸ್ ತಗೊಳ್ಳೋದು ನನ್ನ ಹಣೆಯಲ್ಲೇ ಬರ್ದಿಲ್ವೇನೋ ಅಂತ ಹೇಳಿದ್ಲು. ಈಗ ಲೀಲಾಗೆ ನಿಜವಾಗ್ಲೂ ತಲೆ ಕೆಟ್ಟೋದಾಗಾಯ್ತು.
ಇಷ್ಟೊಂದು ಕಾಸ್ಟ್ಲಿ ನೆಕ್ಲೆಸ್ನ ಹಾಗಾದ್ರೆ ಹೆಸರು ಹೇಳದೆ ತನಗೆ ಯಾರು ಗಿಫ್ಟ್ ಕೊಟ್ಟಿರಬಹುದು ಅಂತ ಅವಳಿಗೆ ಅರ್ಥನೇ ಆಗ್ಲಿಲ್ಲ. ಇನ್ನೊಂದ್ ಕಡೆ ಅದಾಗ್ಲೇ ಊಟ ಮುಗಿಸಿದ ಅಮೋಘ್ ಟಿಶ್ಯೂ ಪೇಪರ್ ಇಂದ ಕೈ ಒರೆಸ್ಕೊಳ್ತಾ ಆ ಕಡೆ ಈ ಕಡೆ ನೋಡ್ತಾ ಇದ್ದ. ಅವನ್ ಹಾಗೆ ನೋಡುವಾಗ ಲೀಲಾ ಪಕ್ಕದಲ್ಲೇ ಕೂತಿರೋ ಮೇಘ ಅವನ್ ಕಣ್ಣಿಗೆ ಕಾಣಿಸಿದ್ಲು. ಅಮೋಘ್ಗೆ ಸಡನ್ ಆಗಿ ತಾನೊಳ್ಳೆ ಎಲ್ಲಿ ನೋಡಿದೀನಿ ಅಂತ ನೆನಪಾಯ್ತು. ಹಿಂದಿನ ದಿನ ಅಷ್ಟೇ ಅಮೋಘ್ನ ಸೆಕ್ರೆಟರಿ ಭಾವನಾ ಅವನಿಗೊಂದು ಫೈಲ್ ಕೊಟ್ಟಿದ್ಲು. ಅದು ದೇಶದ ಯಾವ್ಯಾವ ಕಂಪನಿ ಅರಸು ಮೀಡಿಯಾ ಜೊತೆ ಕೊಲಾಬರೇಟ್ ಮಾಡ್ಕೊಳ್ಳೋದಕ್ಕೆ ರಿಕ್ವೆಸ್ಟ್ ಮಾಡಿದೆ ಅಂತ ಇನ್ಫಾರ್ಮೇಶನ್ ಇರೋ ಫೈಲ್ ಆಗಿತ್ತು. ಆ ಫೈಲ್ ಅಲ್ಲಿ ಯಜುರ್ವೇದಿ ಫ್ಯಾಮಿಲಿ ಕೂಡ ಇತ್ತು. ಅವರು ತಮ್ಮ ಕಂಪನಿ ಫೇಸ್ ಅಂತ ಮೇಘ ಯಜುರ್ವೇದಿನೇ ಆಯ್ಕೆ ಮಾಡಿದ್ರು. ಇದೆಲ್ಲ ವಿಷಯ ನೆನಪಾಗಿದ್ದೆ ಅಮೋಘಂಗೆ ಈ ಮೇಘ ಸಾಮಾನ್ಯದ ಹುಡುಗಿಯಲ್ಲ, ತುಂಬಾ ಪವರ್ಫುಲ್ ಅನ್ನೋದು ಅರ್ಥ ಆಯ್ತು. ಅಮೋಘ್ ಹೀಗೆ ಏನೇನೋ ಯೋಚನೆ ಮಾಡ್ತಾ ಇರುವಾಗ್ಲೇ ಸ್ಟೇಜ್ ಮೇಲೆ ಬಂದ ರುಕ್ಮಿಣಿ ದೇವಿ ಮಾತಾಡಕ್ ಶುರು ಮಾಡಿದ್ರು. ಸೈಲೆನ್ಸ್ ಪ್ಲೀಸ್. ನಾವಿವತ್ತು ಇಲ್ಲಿಗೆ ಸೇರಿರೋದು ಲೀಲಾ ಸಕ್ಸಸ್ನ ಸೆಲೆಬ್ರೇಟ್ ಮಾಡೋದಕ್ಕೆ. ಹಾಗಿದ್ದಾಗ ಅವಳಿದನ್ನ ಹೇಗೆ ಅಚೀವ್ ಮಾಡಿದ್ಲು ಅಂತ ಅವಳು ಬಾಯಿಂದನೇ ಕೇಳದೆ ಇದ್ರೆ ಹೇಗೆ ಹೇಳಿ? ಲೀಲಾ ಇಲ್ಬಾಮ್ಮ, ನೀನ್ ಈ ಡೀಲ್ ಕ್ರ್ಯಾಕ್ ಮಾಡೋದಕ್ಕೆ ಏನೇನ್ ಮಾಡಿದೆ ಅಂತ ನಮ್ಮೆಲ್ರಿಗೂ ಹೇಳ್ಬೇಕು ಅಂತ ಲೀಲಾನ ಸ್ಟೇಜ್ ಮೇಲೆ ಕರೆದ್ರು. ನಾನು ಮಾತಾಡಕ್ಕೆ ಅರಸು ಮೀಡಿಯಾಗೆ ಹೋದಾಗ ಅಲ್ಲಿ ಹೊಸ ಸಿಇಒ ಇರಲಿಲ್ಲ. ಅವ್ರ ಸೆಕ್ರೆಟರಿ ನನ್ನನ್ನು ಒಳಗೆ ಕರ್ಕೊಂಡು ಹೋಗಿ ಡೀಲ್ ಪೇಪರ್ಸ್ ತಂದು ಸೈನ್ ಮಾಡಕ್ ಹೇಳಿದ್ರು ಅಂತ ಹೇಳಿದ್ಲು. ಲೀಲಾ ಮಾತು ಕೇಳಿ ಹಾಲಲ್ಲಿರೋ ಎಲ್ರಿಗೂ ಶಾಕ್ ಆಯ್ತು. ಅವರೆಲ್ಲ ಏನು ಅಂದ್ರೆ ನಮ್ ಪ್ರೀತಮ್ ಥರ ಲೀಲಾಗೂ ಸಿಇಒನ ಮೀಟ್ ಮಾಡಕ್ ಆಗ್ಲೇ ಇಲ್ವಾ? ಹಾಗಿದ್ರೆ ಅವರು ಡೀಲ್ಗೆ ಹೇಗೆ ಒಪ್ಪಿದ್ರು? ಇದ್ರ ಅರ್ಥ ಇಲ್ಲಿ ಲೀಲಾ ಹಾರ್ಡ್ ವರ್ಕ್ ಏನೂ ಇಲ್ಲ, ಅವತ್ತು ಆ ಸಿಇಒ ಮೂಡ್ ಚೆನ್ನಾಗಿತ್ತು ಅಂತ ಮನಸ್ಸಿಗೆ ಬಂದ ರೀತಿಲಿ ಕಾಮೆಂಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಇದನ್ನೆಲ್ಲ ಕೇಳಿಸ್ಕೊಂಡ ಪ್ರೀತಮ್ ವ್ಯಂಗ್ಯವಾಗಿ ನಗ್ತಾ, ಹೇ ನೋಡಿದ್ರ ಜೇ, ಎಲ್ರೂ ಸುಮ್ಮನೆ ನನಗೆ ಸರಿಯಾಗಿ ಕೆಲಸ ಮಾಡಕ್ ಬರಲ್ಲ ಅಂತ ಹೇಳ್ತಿದ್ರು, ಆದ್ರೆ ಆಗಿದ್ರಲ್ಲಿ ನಂದೇನು ತಪ್ಪಿರ್ಲಿಲ್ಲ ಅಂತ ಈಗ ಗೊತ್ತಾಗ್ತಾ ಇದೆ. ಲೀಲಾಗೆ ಇವತ್ತು ತುಂಬಾ ಇನ್ಸಲ್ಟ್ ಫೀಲ್ ಆಗ್ತಾ ಇದೆ ಅಂತ ಅರ್ಥ ಮಾಡ್ಕೊಂಡ್ರು ಸರೋಜಾ. ಅವರು ಅವಳ ಕೈ ಮೇಲೆ ಕೈ ಇಟ್ಟು ಸಮಾಧಾನ ಮಾಡಕ್ ಟ್ರೈ ಮಾಡಿದ್ರು. ಅದನ್ನ ನೋಡಿ ಸರೋಜಾ ಕಡೆ ತಿರುಗಿದ್ ಲೀಲಾ, ಈ ಅಜ್ಜಿಗೆ ನಾವ್ ಏನ್ ಅನ್ಯಾಯ ಮಾಡಿದೀವಮ್ಮ? ನಮ್ ಕಂಡ್ರೆ ಯಾಕಿಷ್ಟು ನೆಗ್ಲೆಕ್ಟ್ ಮಾಡ್ತಾರೆ? ಪ್ರೀತಮ್ ಮೇಲೆ ಯಾಕಿಷ್ಟು ಪ್ರೀತಿ ಅವ್ರಿಗೆ? ಅವನೇನು ಹೇಳಿದ್ರು ಕಣ್ಣು ಮುಚ್ಕೊಂಡು ಒಪ್ತಾರಲ್ಲ ಅಂತ ಕಣ್ಣಲ್ಲಿ ನೀರು ತುಂಬ್ಕೊಂಡು ಹೇಳಿದ್ಲು. ಎಲ್ಲರೂ ಚೆನ್ನಾಗಿ ಡ್ರಿಂಕ್ಸ್ ಮಾಡಿ, ಇವತ್ತು ಎಲ್ರ ಬಿಲ್ಲು ನಾನೇ ಪೇ ಮಾಡ್ತೀನಿ. ವೇಟರ್, ಇವತ್ತು ಆ ಲಾಸ್ಟ್ ಟೇಬಲ್ ಒಂದು ಬಿಟ್ಟು ಯಾರ ಹತ್ರನೂ ಬಿಲ್ ಕೇಳ್ಬೇಡ ಅಂತ ಹೇಳ್ದ. ಪ್ರೀತಮ್ ಹಾಗೆ ಪಾಯಿಂಟ್ ಮಾಡಿದ ಕಡೆ ಕೂತಿದ್ದಿದ್ದು ಅಮೋಘ್ ಆಗಿದ್ದ. ಅಮೋಘಂಗೆ ಇದು ಯಾವುದರಿಂದನೂ ಬೇಜಾರೇ ಆಗಿರಲಿಲ್ಲ. ಆದರೂ ಅವನಿಗೆ ಅವಮಾನ ಮಾಡಲೇಬೇಕು ಅಂತ ಹಠ ಹಿಡಿದಿದ್ದ ಪ್ರೀತಮ್ ತನ್ನ ಮಾತನ್ನ ಕಂಟಿನ್ಯೂ ಮಾಡ್ತಾ, ಏನಪ್ಪ ಅಮೋಘ್, ನನ್ನ ಮಾತು ಕೇಳಿ ಬೇಜಾರಾಯ್ತಾ? ನಿನಗೆ ಬೇಜಾರಾದರೂ ನೀನೇ ಪೇ ಮಾಡಬೇಕು. ಅಷ್ಟಕ್ಕೂ ಪೇ ಮಾಡೋದಕ್ಕೆ ನಿನ್ನ ಹತ್ರ ಹಣ ಇದೆ ತಾನೆ? ಅಥವಾ ಈಗಲೂ ನಿನ್ನ ಪಾಕೆಟ್ ಮನಿ ನಿನ್ನ ಹೆಂಡ್ತಿನ ಕೊಡ್ತಾಳ ಅಂತ ಕೇಳ್ದ. ಪ್ರೀತಮ್ ಮಾತು ಕೇಳಿದ ಎಲ್ಲರೂ ಕುತೂಹಲದಿಂದ ಅಮೋಘನ್ನೇ ನೋಡಕ್ ಸ್ಟಾರ್ಟ್ ಮಾಡಿದ್ರು. ಹಾಗಿದ್ರೆ ಬೇಕಂತಲೇ ಅವಮಾನ ಮಾಡ್ತಿರೋ ಪ್ರೀತಮ್ ಮಾತಿಗೆ ಅಮೋಘ್ ಏನಂತ ಉತ್ತರ ಕೊಡ್ತಾನೆ? ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಅರಸು.